ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇ ಡೆವಿಲ್ ಬಾರ್ನ್ ಅಗೇನ್ ಸೀರೀಸ್ನ 3ನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಕಳೆದ ಎಪಿಸೋಡ್ನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆಫೀಸರ್ ಶನಾನ್ ಕೊಲೆ ಕೇಸ್ನಲ್ಲಿ ಹೆಕ್ಟರ್ ಅಯಾಲಾನ ಒಳಗಡೆ ಹಾಕಿದ್ರು. ಆಮೇಲೆ ಅವನೇ ವಿಜಿಲೆಂಟಿ ಆಗಿರೋ ಹುಲಿಯಾ ಅಂತಂತೇಳ್ಬಿಟ್ಟು ಲಾಯರ್ ಅಣ್ಣಿಗೆ ಗೊತ್ತಾಗಿತ್ತು. ಮತ್ತು ಈ ಕೇಸ್ನಲ್ಲಿ ಸಾಕ್ಷಿ ಆಗಬೇಕಾಗಿರುವಂಥ ನಿಕ್ಕಿ ಟಾರಸನ್ನು ಹಿಡಿದು ಕೊಲ್ಲಬೇಕು ಅಂತಂತೇಳ್ಬಿಟ್ಟು ಆಫೀಸರ್ ಪೋವೆಲ್ಲು ಟ್ರೈ ಮಾಡ್ತಾನೆ. ಆದರೆ ಮ್ಯಾಟ್ ನಿಕ್ಕಿ ಟಾರಸನ್ನ ಬಚಾವ್ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಕೇಳಿ ಪೋವೆಲ್ ಮತ್ತು ಅವನ ಜೊತೆ ಬಂದಿದ್ದ ಆಫೀಸರ್ಗೆ ಗ್ರಾಚಾರ ಬಿಡಿಸಿರ್ತಾನೆ. ಇನ್ನು ಈ ಎಪಿಸೋಡ್ನಲ್ಲಿ ಆ ಪ್ರೂಫನ್ನು ಕೋರ್ಟ್ ಮುಂದೆ ತಂದು ಪ್ರೊಡ್ಯೂಸ್ ಮಾಡಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಚೆರ್ರಿ ಸೀಕ್ರೆಟ್ ಆಗಿ ನಿಕ್ಕಿ ಟಾರಸ್ನ ಕೋರ್ಟ್ಗೆ ಕರ್ಕೊಂಬರ್ಬೇಕು ಅಂತಂತೇಳ್ಬಿಟ್ಟು ಟ್ರೈ ಮಾಡ್ತಾನೆ. ಆದರೆ ಅದನ್ನು ತಡಿಬೇಕು ಅಂತಂತೇಳ್ಬಿಟ್ಟು ಆಫೀಸರ್ ಪೋವೆಲ್ ಕೂಡ ಟ್ರೈ ಮಾಡ್ತಾನೆ. ಆದರೆ ಚೆರ್ರಿ ಅವನ ಕಿಡ್ನಿನ ಉಪಯೋಗಿಸಿ ಅವನು ಬತ್ತಿದ ಗಾಡಿನ ಖಾಲಿ ಇಟ್ಟು ನಿಕ್ಕಿನ ಫಾರೆಸ್ಟ್ ಕೈಲಿ ಸೇಫಾಗಿ ಕೋರ್ಟನ್ನು ತಲುಪಿಸ್ತಾನೆ. ಬಟ್ ಇಲ್ಲಿ ಇದಕ್ಕೂ ಮುಂಚೆ ಆಫೀಸರ್ ಪೋವೆಲ್ನ ಒಂದ್ಸರಿ ವಿಚಾರಣೆ ನಡೆಸ್ತಾರೆ. ಅವನು ಮೊದಲೇ ಕರಪ್ಟ್ ಆಫೀಸರು ಕೋರ್ಟ್ ಮುಂದೆ ಸುಳ್ಳು ಹೇಳ್ಬಿಡ್ತಾನೆ. ನಾನು ಮತ್ತು ಶನಾನು ನಮ್ಮ ಪಾಡಿಗೆ ನಾವು ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಚೆಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟೊತ್ತಿಗೆ ಹೆಕ್ಟರ್ ಬಂದ್ಬಿಟ್ಟು ನಮ್ಮ ಮೇಲೆ ದಾಳಿ ಮಾಡಿ ಅವನನ್ನು ಕೊಂದಾಕ್ದ ಅಂತಂತೇಳಿ. ಮತ್ತು ಈ ಟೈಮಲ್ಲಿ ನಿಕ್ಕಿ ಟಾರಸ್ ಅನ್ನೋ ಒಬ್ಬ ವ್ಯಕ್ತಿ ಬಗ್ಗೆ ನಿಮಗೆ ಗೊತ್ತಾ, ಅವ್ನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ನಲ್ಲ ಅಂತಂತೇಳಕ್ಕೆ ವಿಚಾರಿಸ್ತಾನೆ ಮ್ಯಾಟ್. ಆದರೆ ಆ ಹೆಸರಲ್ಲಿ ನಂಗೆ ಯಾರೂ ಗೊತ್ತೇ ಇಲ್ಲ ಅಂತಂತ ಹೇಳಿರ್ತಾನೆ. ಆದರೆ ನಿಕ್ಕಿ ಟಾರಸ್ ಬಂದಾದ್ಮೇಲೆ ಅವನು ಆಫೀಸರ್ಸ್ಗಳಿಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಿರೋದು ಕನ್ಫರ್ಮ್ ಆಗುತ್ತೆ. ಆದರೆ ಈ ಕೊಲೆ ನಡೆದ ಪರ್ಟಿಕ್ಯುಲರ್ ಪ್ಲೇಸ್ನಲ್ಲಿ ನಾನು ಅವತ್ತಿರಲೇ ಇಲ್ಲ, ನನಗಲ್ಲಿ ಏನಾಯ್ತೋ ಗೊತ್ತೇ ಇಲ್ಲ ಅಂತಂತೆಲ್ಲ ಸುಳ್ಳು ಹೇಳ್ಬಿಡ್ತಾನೆ. ಅಂದರೆ ಪಾಪ ಅವನು ಎದ್ರಕೊಂಡಿರ್ತಾನೆ. ಮತ್ತೆ ನಿಜ ಹೇಳಾದ್ಮೇಲೆ ಅವರೆಲ್ಲ ನನಗೆ ಬಗ್ನಿಗೂಟ ಇಡ್ತಾರೋ ಅಂತಂತೇಳಿ. ಹಂಗಾಗಿ ಈ ಪ್ರೂಫು ಫೇಲ್ ಆಗೋಗ್ಬಿಡುತ್ತೆ. ಇದೇನಿದು ಕತೆ ಉಲ್ಟಾ ಹೊಡೆದ್ಬಿಡುತ್ತಲ್ಲ ಅಂತಂತೇಳಿ ಚೆರ್ರಿ ಮತ್ತು ಮೆಕ್ಡಫಿ ಇಬ್ರು ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಇವಾಗ ಮಾಡೋದೇನೂ ಇಲ್ಲ, ಹೆಕ್ಟರ್ ಅಯಾಲಾನೇ ವಿಚಾರಣೆ ಮಾಡೋಣ. ಅವನು ಹೇಳೋ ಮಾತಲ್ಲಿ ಏನಾದರೂ ನಿಜ ಇದೆ ಅಂತಂತೇಳ್ಬಿಟ್ಟು ಕೋರ್ಟಿಗೆ ಅನ್ಸಿದ್ರೆ ಅವನನ್ನ ನಿರಪರಾಧಿ ಅಂತಂತೇಳ್ಬಿಟ್ಟು ಬಿಡುಗಡೆ ಮಾಡ್ಬೋದು ಅಂತಂತೇಳಿ ಅವನನ್ನ ವಿಚಾರಣೆ ಶುರು ಮಾಡ್ತಾರೆ. ಕೊಲೆ ಆಗಿದ್ದಿನ ಒಂದು ಹೂವಿನ ಬೊಕ್ಕೆ ಹಿಡ್ಕೊಂಡ್ಬಿಟ್ಟು ಅವ್ರ ಹೆಂಡತಿಗೆ ಗಿಫ್ಟ್ ಕೊಡಬೇಕು ಅಂತಂತೇಳ್ಬಿಟ್ಟು ಬಂದಿರ್ತಾನೆ. ಅದು ಏನು ಗಿಫ್ಟಪ್ಪ ಅಂತಂತೇಳಿದ್ರೆ, ಇಷ್ಟು ದಿನ ಅವರು ಹಯಾಲ ಅಕ್ಕನ ಮನೆಯಲ್ಲಿ ಉಳ್ಕೊಳ್ತಾ ಇರ್ತಾರೆ. ಸ್ವಂತ ಮನೆ ಇರಲ್ಲ, ಒಂದು ಪುಟ್ಟ ಮನೆಗಳನ್ನ ಕೊಂಡ್ಕೊಂಡಿರ್ತಾನೆ. ಅದನ್ನು ಅವ್ರ ಹೆಂಡತಿಗೆ ಸರ್ಪ್ರೈಸ್ ಆಗಿ ಕೊಡಬೇಕು ಅಂತಂತೇಳಿ ಹೋಗ್ತಿದ್ದ ಟೈಮ್ನಲ್ಲೇನೆ ನಿಕ್ಕಿ ಟಾರಸ್ನ ಹಿಡ್ಕೊಂಡ್ಬಿಟ್ಟು ಹೊಡಿತಾ ಇರುವಂಥ ವಿಚಾರ ಗೊತ್ತಾಗಿ ಅದನ್ನ ಬಿಡ್ಸಕ್ಕಂತೇಳಿ ಹೋಗಿ ಈ ಗಡಿಬಿಡಿನಲ್ಲಿ ಆಫೀಸರ್ ಶನಾನು ರೈಲ್ಗೆ ಡಿಕ್ಕಿ ಹೊಡ್ಕೊಂಡು ಸತ್ತಿರ್ತಾನೆ. ಈ ವಿಚಾರ ಎಲ್ಲ ಹೇಳಿದ್ಮೇಲೆ ಊರು ಸಾಬ್ರಿ ನಿಂಗೆ ಯಾಕಪ್ಪ ಬೇಕು, ನಿನ್ನ ಪಾಡಿಗೆ ನೀನು ಸೈಡಲ್ಲಿ ಹೋಗ್ಬೇಕಾಗಿತ್ತು ತಾನೇ, ಅದ್ಯಾಕೆ ಹಂಗೆ ಮಾಡಿದೆ ಅಂತಂದು ಕೇಳಿದಾಗ ನನಗೆ ಸೈಡಲ್ಲಿ ಹೋಗೋಕೆ ಮನಸ್ಸೊಪ್ಪಲಿಲ್ಲ, ಅವನನ್ನು ಕಾಪಾಡೋದೇ ಸರಿ ಅನ್ನಿಸ್ತು, ಅದಕ್ಕೆ ಹಂಗೆ ಮಾಡಿದೆ ಅಂತಂತ ಹೇಳ್ಬಿಟ್ಟು ಹೇಳ್ತಾನೆ. ಏನು ನೀನೇನು ಭಾಳ ದೊಡ್ಡ ಹೀರೋ ಆಗಿರೋದಕ್ಕೆ ಅಲ್ವಾ ಹಿಂಗೆಲ್ಲ ಮಾಡಿರೋದು ಅಂತಂತೇಳಿ, ನೀನು ವೈಟ್ ಟೈಗರ್ ವಿಜಿಲೆಂಟಿ ಅಲ್ವಾ ಅಂತಂತೇಳ್ಬಿಟ್ಟು ಆ ಮಾಸ್ಕನ್ನ ಎತ್ತಿ ಎಲ್ರಿಗೂ ತೋರಿಸ್ಬಿಡ್ತಾನೆ. ಅಷ್ಟೇ ಕತೆ. ಎಲ್ಲರೂ ಒಂದು ಸೆಕೆಂಡು ದಂಗಾಗಿ ಹೋಗ್ಬಿಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ದಿನ ಹರಿದಾಡ್ತದ ಸುದ್ದಿ ನಿಜ, ಹೆಕ್ಟರ್ ಅಯಾಲಾನೇ ವೈಟ್ ಟೈಗರು ಅಂತಂತೇಳಿ ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ. ಅವಾಗ ಜಡ್ಜ್ ಕೂಪರ್ಗೂ ಕೋಪ ಬಂದ್ಬಿಟ್ಟು ಹಾಕ್ಬರ್ಗ್ ಮತ್ತು ಮ್ಯಾಟ್ ಇಬ್ರು ಕೂಡ ಅವನ ರೂಮ್ಗೆ ಕರೆದ್ಬಿಟ್ಟು ಮಾತಾಡಿಸ್ತಾನೆ. ಏನು ಕೋರ್ಟ್ ಅಂತಂದ್ರೆ ಏನು ತಮಾಷೆ ಮಾಡ್ಕೊಂಡಿದ್ದೀರಾ, ಈ ವೈಟ್ ಟೈಗರ್ ಪ್ರೂಫು ಹೆಕ್ಟರ್ ಹತ್ರ ಇದ್ದಾಗ ಇದನ್ನು ಕನ್ಸಿಡರೇ ಮಾಡಬಾರ್ದು ಅಂತಂತ ಹೇಳಿದ್ದೆ, ಯಾಕಂದರೆ ಜಡ್ಜು ಪಕ್ಷಪಾತ ಮಾಡ್ಬೋದು ಅಂತಂತೇಳಿ, ಈಗ ನಿನ್ನ ಚಾನ್ಸ್ ಸಿಕ್ತು ಅಂತಂತೇಳಿ ಯೂಸ್ ಮಾಡ್ಕೊಳ್ತಿದ್ಯಾ ಅಂತಂತೇಳಿ. ಅದರಲ್ಲಿ ಮ್ಯಾಟ್ ಕೂಡ ತುಂಬ ಬುದ್ಧಿವಂತಿಕೆಯಿಂದಾನೇ ಆನ್ಸರ್ ಮಾಡ್ತಾನೆ. ಅವ್ರು ನಮ್ಮ ಕ್ಲೈಂಟನ್ನ ಎದುರಿಸಿದ್ದಾರೆ, ಇರೋ ಪ್ರೂಫನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ, ಹಂಗಾಗಿ ನನಗೆ ಈಗ ಉಳಿದಿರೋ ಲಾಸ್ಟ್ ಪ್ರೂಫೇ ಇದು, ನಾನೀಗ ಯೂಸ್ ಮಾಡ್ಕೊಳ್ಳಿಲ್ಲ ಅಂತಂತೇಳಿದ್ರೆ ನಮ್ಮ ಕ್ಲೈಂಟಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಅಂತಂತೇಳಿ. ಇದರಿಂದ ಕೂಪರ್ಗೆ ಆಗಬೇಕಾಗಿದ್ದೇನೂ ಇರಲ್ಲ, ಯಾಕೆಂತಂದರೆ ಅವನೊಬ್ಬ ಜಡ್ಜು, ಅವನ ಪ್ರೂಫನ್ನು ಕಲೆಕ್ಟ್ ಮಾಡೋ ಕೆಲಸ ಒಂದಲ್ಲ, ಮುಂಚೆನೇ ಕೋರ್ಟ್ ಮುಂದೆ ಇಡಬೇಕಾಗಿರುವಂಥ ಪ್ರೂಫನ್ನ ಕಂಪ್ಲೀಟಾಗಿ ಜನದ ಮುಂದೆ ಇಟ್ಟಿದ್ದಾರೆ. ಇದರಿಂದ ಕೋರ್ಟ್ಗೆ ಯಾವುದೇ ಥರ ಅವಮಾನ ಆಗಬಾರ್ದು ಅಷ್ಟೇ ಅಂತಂತೇಳ್ಬಿಟ್ಟು ಇಬ್ರಿಗೂ ಬುದ್ಧವಾದ ಹೇಳಿ ಕರ್ಕೊಂಡು ಹೋಗ್ತಾನೆ. ಅಗೇನ್ ಮತ್ತೆ ಈ ಕೇಸು ಕಂಟಿನ್ಯೂ ಆಗುತ್ತೆ. ಇಲ್ಲಿ ವೈಟ್ ಟೈಗರ್ ಅನ್ನೋ ವಿಜಿಲೆಂಟಿ ಒಳ್ಳೆಯವನ ಕೆಟ್ಟವನ ಅಂತಂತೇಳಿ ಜನಗಳು ಒಪಿನಿಯನ್ ತಗೊಂಡು ಇಲ್ಲಿ ಹುಲಿಯ ಯಾರ್ಯಾರನ್ನು ಕಾಪಾಡಿರ್ತಾನೋ ಅವ್ರನ್ನೆಲ್ಲ ಕರೆಸಿ ಹುಲಿಯ ಒಳ್ಳೆಯವನು ಅಂತಂತೇಳ್ಬಿಟ್ಟು ಸ್ಟೇಟ್ಮೆಂಟ್ ತಗೊಂತಾರೆ. ಅದರೊಳಗಡೆ ಕೆಲವು ಪೊಲೀಸ್ ಆಫೀಸರ್ಗಳು ಕೂಡ ಇರ್ತಾರೆ. ಎಲ್ಲ ವಿಚಾರಣೆ ಮಾಡಾದ್ಮೇಲೆ ಹಾಕ್ಬರ್ಗ್ ಕೂಡ ಒಂದು ಪಾಯಿಂಟ್ ಇಡ್ತಾನೆ, ಜೀವನದುದ್ದಕ್ಕೂ ಒಳ್ಳೆ ಕೆಲಸ ಮಾಡ್ಕೊಂಬಂದಿರೋ ವ್ಯಕ್ತಿ ಇನ್ನು ಮುಂದೆ ಯಾವತ್ತೂ ಕೂಡ ತಪ್ಪು ಕೆಲಸ ಮಾಡೋದೇ ಇಲ್ಲ ಅನ್ನೋ ಗ್ಯಾರಂಟಿ ಯಾರಿಗಾದ್ರೂ ಕೊಡೋಕ್ಕಾಗತ್ತಾ? ಇಲ್ಲೂ ಅದೇ ರೀತಿ ಆಗಿರ್ಬೋದಲ್ವಾ? ನೀವೆಲ್ಲ ಇದನ್ನ ಈ ಥರ ಯಾಕೆ ಯೋಚನೆ ಮಾಡಬಾರ್ದು ಅಂತಂತೇಳಿ. ಆದರೆ ಇದು ಬರೀ ಆರ್ಗ್ಯುಮೆಂಟ್ ಆಗಿರುತ್ತೋ ಹೊರತು ಅವನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಆಗೋದಿಲ್ಲ. ಹಂಗಾಗಿ ಆಫೀಸರ್ ಶನಾನ್ ಕೊಲೆ ನಡೆದಿರೋದು ನಿಜ, ಆದರೆ ಅವನ ಕೊಲೆನ ಹಯಾಲಾನೇ ಮಾಡಿದ್ದಾನೆ, ಬೇಕಂತಾನೆ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರೂಫ್ ಇಲ್ಲ ಅಂತಂತೇಳಿ ಹುಲಿಯನ್ನ ರಿಲೀಸ್ ಮಾಡ್ತಾರೆ. ಇನ್ನೊಂದು ಕಡೆ ಕಿಂಗ್ ಪಿನ್ಗೆ ಅವನ ಹಳೆ ಕ್ರಿಮಿನಲ್ ಲೈಫು ಕಾಟ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿರುತ್ತೆ. ಅದೆಂಗಪ್ಪ ಅಂತಂತೇಳಿದ್ರೆ ಎಪಿಸೋಡ್ 1ನಲ್ಲೇ ತೋರಿಸಿದ್ರು. ಅದೇನಪ್ಪ ಅಂತಂತೇಳಿದ್ರೆ ಎಪಿಸೋಡ್ ಫಸ್ಟ್ನಲ್ಲಿ ತೋರಿಸ್ದಂಗೆ ಲುಕಾ ರೆಡ್ ಏರಿಯಾದಲ್ಲಿ ಹಫ್ತಾ ವಸೂಲಿ ಮಾಡ್ತಾ ಇರ್ತಾನೆ. ಇದೇ ವಿಚಾರವಾಗಿ ವಿಕ್ಟರ್ಗೂ ಅವನಿಗೂ ಜಗಳ ಆಗಿರುತ್ತೆ. ಈ ಟೈಮಲ್ಲಿ ಏನಾಗ್ಬಿಡುತ್ತಪ್ಪ ಅಂತಂತೇಳಿದ್ರೆ ವಿಕ್ಟರ್ ಗಾಡಿನ ಲುಕಾ ಕಡೆಯವರು ಹೈಜಾಕ್ ಮಾಡಿ ಆ ಗಾಡಿಲಿದ್ದಿಬ್ರು ಕೂಡ ಕೊಂದಾಕ್ಬಿಟ್ಟಿರ್ತಾರೆ. ಈ ವಿಚಾರ ಕಿಂಗ್ ಪಿನ್ ಹತ್ರ ಬಂದ್ಬಿಟ್ಟು ತಲುಪಿಬಿಡುತ್ತೆ.
ಹಿಂಗೆಲ್ಲ ಆ ಜಾಗದಲ್ಲಿ ಕ್ರೈಮ್ ಆಗ್ತಾ ಇದ್ರೆ ಆ ರೆಡ್ ಬುಕ್ ಪೋರ್ಟನ್ನು ಡೆವಲಪ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಮಿಷನರ್ ಗ್ಯಾಲೋಗೆ ಹೇಳು ಅಂತೇಳ್ಬಿಟ್ಟು ಶೀಲಾಗಿ ತಿಳಿಸ್ತಾನೆ. ಆದರೆ ಇದು ಡೈರೆಕ್ಟಾಗಿ ಅವನಿಗೆ ಸಂಬಂಧಪಟ್ಟಿರೋ ವಿಚಾರ ಅಂತಂತೇಳಿ ವೆನಿಸಾಗೆ ಗೊತ್ತಲ್ವಾ. ಹಂಗಾಗಿ ಇದನ್ನ ಗ್ರಾಂಟೆಡ್ ಆಗಿ ತಗೋಬೇಡ ಅಂತಂತೆಲ್ಲ ವಾರ್ನಿಂಗ್ ಮಾಡಿದ್ರು ಕೂಡ ಇವರೆಲ್ಲ ಬರೀ ಎಲಿಮರಿಗಳಿದ್ದಂಗೆ ಒಡೆದಾಡಕ್ಕಂದು ಸಾಯ್ತಿದ್ದಾರೆ, ಸಾಯ್ಲಿ ಬಿಡು ಅಂತೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಿಬಿಡ್ತಾನೆ. ಇವನು ನಂಬ್ಕೊಂಡ್ರೆ ಕೆಲಸ ಆಗಲ್ಲ ಅಂತಂತೇಳಿ ಇಲ್ಲಿ ವೆನಿಸಾನೇ ಒಂದು ಕೆಲಸ ಮಾಡ್ತಾಳೆ. ವಿಕ್ಟರ್ನ ಟ್ರಕ್ ಮೇಲೆ ಮಾಡಿರೋ ಹೈಜಾಕ್ಗೆ ಪರಿಹಾರ ಆಗಿ 1.8 ಮಿಲಿಯನ್ ಕೊಡಬೇಕು ಅಂತಂತೇಳಿ ಕಿಂಗ್ ಪಿನ್ ಅಸಿಸ್ಟೆಂಟ್ ಇರ್ತಾನಲ್ಲ ಬಕ್ಕು, ಅವನ ಕೈಲಿ ಕಳಿಸ್ತಾಳೆ. ಇದನ್ನ ಕೇಳಿ ಲುಕಾಗೆ ಉರಿದೋಗ್ಬಿಡುತ್ತೆ. ಮತ್ತೆ ಇವರಿಬ್ರನ್ನು ರಾಜಿ ಮಾಡಿಸೋದಕ್ಕೋಸ್ಕರ ಕಿಂಗ್ ಪಿನ್ ಹೆಸರನ್ನು ಕೂಡ ಯೂಸ್ ಮಾಡ್ಕೊಂಡಿರೋ ವಿಚಾರ ಫಿಸ್ಕ್ಗೂ ಗೊತ್ತಾಗೋಗ್ಬಿಡುತ್ತೆ. ಇದಕ್ಕೋಸ್ಕರ ವೆನಿಸಾ ಮೇಲೆ ಅವನು ಕೂಡ ಕೋಪ ಮಾಡ್ಕೊಳ್ತಾನೆ. ಇದೆಲ್ಲದರ ನಡುವೆ ಅವಾಗವಾಗ ಗ್ಲೆನ್ ಹತ್ರ ಥೆರಪಿಗೆ ಕೂಡ ಹೋಗ್ತಾ ಇರ್ತಾರೆ. ಈ ಎಲ್ಲ ಟೆನ್ಷನ್ ನಡುವೆ ಅವನ ಕಿವಿಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಬಿದ್ದುಬಿಡುತ್ತೆ. ಅದೇನಪ್ಪ ಅಂತಂತೇಳಿದ್ರೆ ಇವನ್ ಮೇಯರ್ ಆದಮೇಲೆ ವಿಜಿಲ್ಯಾಂಟ್ಗಳೇ ಇರಬಾರ್ದು ಅನ್ನೋ ರೂಲ್ಸ್ ತರ್ತೀನಿ ಅಂತ ಹೇಳಿದ್ನಲ್ಲ. ಆದರೆ ಈಗ ಕೋರ್ಟಲ್ಲೇ ಒಬ್ಬ ವಿಜಿಲ್ಯಾಂಟಿ ಗಿಲ್ಟಿ ಅಲ್ಲ ಅಂತಂತೇಳ್ಬಿಟ್ಟು ಪ್ರೂವ್ ಆಗಿ ಅವನು ಹೀರೋ ಆಗಿ ವಾಪಸ್ ಬರ್ತಾ ಇದ್ದಾನೆ. ಈಗ ಅವನು ತುಂಬ ಫ್ರೀಯಾಗಿ ಬೀದಿ ತುಂಬ ಮಾಸ್ಕ್ ಹಾಕ್ಕೊಂಡು ತಿರುಗಾಡ್ಬೋದು ಅಂತ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಇದ್ಯಾಕೋ ಸರಿ ಬರ್ತಾ ಇಲ್ಲ ಅಂತಂತೇಳಿ ಬಿ ಯುರಿಕನ್ನ ಮತ್ತೆ ಕರೆಸಿ ಒಂದು ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಟ್ರೈ ಮಾಡ್ತಾನೆ. ಅದೇನಪ್ಪ ಅಂತಂತೇಳಿದ್ರೆ ಕೋರ್ಟು ಕಾನೂನಲ್ಲಿರುವಂಥ ಲೂಪ್ ಹೋಲ್ಸ್ಗಳನ್ನು ಈ ವಿಜಿಲ್ಯಾಂಟಿಗಳು ಯೂಸ್ ಮಾಡಿಕೊಂಡು ಅವ್ರು ಮಾಡಬೇಕಾಗಿರೋ ಕೆಟ್ಟ ಕೆಲಸ ಎಲ್ಲ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇದೊಂದು ಎಕ್ಸಾಂಪಲ್ ಆಗುತ್ತೆ. ಹುಲಿಯ ಏನೋ ಈ ಕೊಲೆ ಮಾಡಿಲ್ಲ ಅಂತಂತೇಳ್ಬಿಟ್ಟು ಪ್ರೂವ್ ಆಗಿದೆ, ಆದರೆ ಕೊಲೆನೇ ನಡೆದಿಲ್ಲ ಅಂತಂತಲ್ವಲ್ಲ, ಕೊಲೆ ನಡೆದಿದೆ. ಅಷ್ಟಕ್ಕೂ ಹೀರೋ ಯಾರಾದರೂ ಮಾಸ್ಕ್ ಹಾಕ್ಕೊಂಡು ತಿರ್ಗಾಡ್ತಾರ? ಕೆಟ್ಟ ಕೆಲಸ ಮಾಡೋರೇ ಮಖ ತೋರಿಸ್ಬಾರ್ದು ಅಂತಂತೇಳಿ ಮಖ ಮುಚ್ಕೊಂಡು ತಿರ್ಗಾಡಲ್ವಾ? ಅದಕ್ಕೆ ವಿಜಿಲ್ಯಾಂಟಿಗಳ ಮೇಲೆ ನನಗೆ ನಂಬಿಕೆ ಇಲ್ಲ ಅಂತಂತೇಳ್ಬಿಟ್ಟು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ಬಿಡ್ತಾನೆ. ಬಟ್ ಅದೇ ನೈಟು ಹುಲಿಯ ಅವ್ನು ವೈಟ್ ಟೈಗರ್ ಡ್ರೆಸ್ ಹಾಕ್ಕೊಂಬಿಟ್ಟು ಯಾರನ್ನೋ ಕಾಪಾಡಬೇಕು ಅಂತಂತೇಳ್ಬಿಟ್ಟು ಅವಸರವಾಗಿ ಹೋಗ್ತಾ ಇರ್ತಾನೆ. ಆ ಟೈಮಲ್ಲಿ ಒಬ್ಬ ಸೈಡಿಂದ ಬಂದ್ಬಿಟ್ಟು ಅವ್ನ ತಲೆಗೆ ಗುಂಡಿಟ್ಬಿಟ್ಟು ಕೊಂದಾಕ್ಬಿಡ್ತಾನೆ. ಅಲ್ಲಿಗೆ ಹುಲಿಯ ಸತ್ತೋದ. ಅಷ್ಟಕ್ಕೂ ಅವನನ್ನ ಕೊಂದಿದ್ಯಾರು ಅಂತ ನೋಡೋದಾದ್ರೆ ಫೇಸ್ ಸರಿಯಾಗಿ ಕಾಣಿಸ್ತಾ ಇದ್ರು ಕೂಡ ಅವನ ಚೆಸ್ಟ್ ಮೇಲೆ ಪನಿಷರ್ದು ಲೋಗೋ ಕಾಣಿಸ್ತಾ ಇತ್ತು. ಆದರೆ ಅದು ನಿಜವಾಗ್ಲೂ ಕೋಟೆ ಅಣ್ಣನ ಅಥವಾ ಅವನ ಹೆಸರಲ್ಲಿ ಬೇರೆ ಯಾರಾದರೂ ಮಾಡಿದಾರಾ ಅದನ್ನು ನಾವು ಮುಂದೆ ನೋಡ್ಬಿಟ್ಟು ತಿಳ್ಕೊಳ್ಬೇಕು. ಇಷ್ಟಕ್ಕೆ ಈ ಎಪಿಸೋಡು ಮುಗಿದೋಗುತ್ತೆ. ಮತ್ತೆ ಮುಂದಿನ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ಥರ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂತೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.